ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋದಾದ್ರೆ, ಇವಳ ಹೆಸರು ಭಾಗ್ಯ ಅಂತೇಳ್ಬಿಟ್ಟು, ವಯಸ್ಸು 35 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಯಾವ ಊರು ಅಂತೇಳಿ ಕೊನೆಯಲ್ಲಿ ತಿಳಿಸ್ತಾನೆ. ಗಂಡ ಕಲಿಯುಗದ ಕುಡುಕ. ಇನ್ನು ಸಮಸ್ಯೆ ಏನಪ್ಪ ಅಂದರೆ, ಕುಡುಕ ಗಂಡನಿಂದ ತೃಪ್ತಿ ಇಲ್ಲದೆ ಮಕ್ಕಳು ಸಹಿತ ಆಗಿಲ್ಲ ಅಂತೇಳಿ ರೀಸನ್ ಕೊಟ್ಟಿದ್ದಾಳೆ. ನಿರೀಕ್ಷೆ ಅಂಕಲ್ಗಳ ಒಂದು ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸ್ಥಳ ಹೇಳೋರು ಕೇಳೋರು ಯಾರೂ ಕೂಡ ಇಲ್ಲ. ರಾತ್ರಿ ಮನೆಗೆ ಬನ್ನಿ ಎತ್ತಿ ಕೊಡ್ತೀನಿ ಅಂತೇಳಿ ಎದೆಷ್ಟೇ ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿ ಇರ್ತಕ್ಕಂತಹ ಸೆಕೆಂಡ್ ಹ್ಯಾಂಡ್ ಕಾರ್ ಹೋಂಡಾ WR ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕಿಂತ ಮುಂಚೆ ಏನೆಲ್ಲ ಕಷ್ಟ ಇದೆ ಅಂತೇಳಿ ತಿಳಿಯೋದು ತುಂಬಾ ಮುಖ್ಯ ಅಂತೇಳಿ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಮೊದಲನೇದು, ವಾಸ ಇರೋದಕ್ಕೆ ಒಂದು ಚಿಕ್ಕದಾಗಿ ಮನೆ ಇದೆ. ಅದನ್ನು ಬಿಟ್ಟರೆ ಆಸ್ತಿ ಅಂತ ಏನೂ ಕೂಡ ಇಲ್ಲ. ಕೆಲಸ ಮಾಡಿ ಜೀವನ ಮಾಡಬೇಕು. ಹಾಗಾಗಿ ಸದ್ಯ ಒಂದು ಚಿಕ್ಕದಾಗಿ ಹೋಟೆಲ್ ಮಾಡ್ಕೊಂಡಿದ್ದಾರೆ. ಸೊ ಪ್ರತಿದಿನ 4 ರಿಂದ 5 ಸಾವಿರ ವ್ಯಾಪಾರ ಆಗುತ್ತೆ, ಅಂದರೆ ಕಲೆಕ್ಷನ್ ಆಗುತ್ತೆ. ಇಷ್ಟೆಲ್ಲ ಇದ್ರೂ ಸಹಿತ ರಾತ್ರಿ ತೂತಿಗೆ ಸುಖ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತೇಳಿ ಇದಿಷ್ಟು ಸದ್ಯಕ್ಕಿರುವ ಕೆಲವೊಂದು ಕಷ್ಟಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಸೊ ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಗಂಡು ಸಿಕ್ಕರೆ ಗಂಡನ ಹಾಗೆ ನೋಡ್ಕೋತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಫಸ್ಟ್ ಒನ್ನು, ವಯಸ್ಸಿನಲ್ಲಿ 50ರ ಮುದುಕ ಇದ್ದರೂ ಸಹಿತ ಓಕೆ, ಆದರೆ ನನಗೆ ಟೈಮ್ ಕೊಡಬೇಕು ಅಂತೇಳಿ ತಿಳಿಸಿದ್ದಾಳೆ. ಎರಡನೇದು, ಮೈಕೈ ತುಂಬಿಕೊಂಡು ದಪ್ಪ ಇರಬೇಕು. ಮೂರನೇದು, ದಿನ 30 ನಿಮಿಷ ಕೊಡ್ತೀನಿ, ತಳ ಮುಟ್ಟುವ ತನಕ ಗೈದು ಸುಖವನ್ನು ಕೊಡಬೇಕು ಅಂತೇಳಿ ತಿಳಿಸಿದ್ದಾಳೆ. ಅನುಭವ ಇಲ್ಲ ಅಂದರೆ ಹಿಂದೆ ಮಾಡೋದು ಹೇಳಿ ಕೊಡ್ತೀನಿ ಅಂತೇಳಿ ಕೂಡ ಹೇಳಿರೋದು. ಇನ್ನು ಚೀಪು ಆಸೆ ಇದ್ದರೆ ಮುಂಚಿತವಾಗಿ ಹೇಳಬೇಕು. ಶೇವ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರ್ತೀನಿ ಅಂತೇಳಿ ಇದಿಷ್ಟು ಈ ಥರ ಗಂಡು ಸಿಕ್ಕರೆ ಖಂಡಿತವಾಗಿ ಸಂಬಂಧವನ್ನು ಬೆಳೆಸ್ತೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿರೋದು. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರುವ ಹೋಂಡಾ WR VTEC ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಕಾರಿನ ಪ್ರೈಸ್ ಬಂದ್ಬಿಟ್ಟು 6,45,000 ಅಂತೇಳಿ ಹೇಳಿದ್ದಾಳೆ. ಓವರ್ವ್ಯೂ ನೋಡೋದಾದರೆ ರಿಜಿಸ್ಟ್ರೇಷನ್ ಇಯರು ಅಕ್ಟೋಬರ್ 2018 ಅಂತೇಳಿ ಹೇಳಿರೋದು. ಇನ್ನು ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ ಮಾತ್ರ 66,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1199 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ಇವಳ ಊರು ಬೆಂಗಳೂರಿನವರು ಅಂತೇಳಿ ರಿವೀಲ್ ಮಾಡ್ತಾಯಿದ್ದೀನಿ. ಇನ್ನು ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.